ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗ ಅಂತ ಹೊತ್ತಿಯುರಿತಾ ಇದೆ. ಸಿದ್ದರಾಮಯ್ಯ ಹುಮ್ಮಸ್ಸಿಗೆ ಕೇಸರಿ ಪಡೆ ಹಿಡಿಕಾರ್ತಾ ಇದೆ. ಹಿಂದೂಗಳನ್ನ ಜಾತಿವಾರವಾಗಿ ಒಡೆಯಲಾಗಿದೆ, ಮುಸ್ಲಿಮರನ್ನ ಹಿಡಿಯಾಗಿ ತೋರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ ಇದು. ಮುಸ್ಲಿಮರಲ್ಲಿ 56% ಜಾತಿ ಇದ್ರೂ ಕೂಡ ತೋರಿಸಲಿಲ್ಲ ಅವರನ್ನ. ಜಾತಿ ಜನಗಣತಿ ವರದಿಗೆ ಸಿಟಿ ರವಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ 56 ಜಾತಿ ಇದೆ, ಯಾಕೆ ತೋರಿಸಲಿಲ್ಲ? ಅವ್ರನ್ನೆಲ್ಲ ಒಂದೇ ಅಂತ ಯಾಕೆ ತೋರಿಸಿದ್ರಿ ಅಂತ ಎಂಎಲ್ಸಿ ಸಿಟಿ ರವಿ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನ ಸತ್ಯ ಅಂತ ಭಾವಿಸಿದ್ರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗ ಅಂತ ಹೊತ್ತಿಯುರಿತಾ ಇದೆ. ಸಿದ್ದರಾಮಯ್ಯ ಹುಮ್ಮಸ್ಸಿಗೆ ಕೇಸರಿ ಪಡೆ ಹಿಡಿಕಾರ್ತಾ ಇದೆ. ಹಿಂದೂಗಳನ್ನ ಜಾತಿವಾರವಾಗಿ ಒಡೆಯಲಾಗಿದೆ, ಮುಸ್ಲಿಮರನ್ನ ಹಿಡಿಯಾಗಿ ತೋರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ ಇದು. ಮುಸ್ಲಿಮರಲ್ಲಿ 56% ಜಾತಿ ಇದ್ರೂ ಕೂಡ ತೋರಿಸಲಿಲ್ಲ ಅವರನ್ನ. ಜಾತಿ ಜನಗಣತಿ ವರದಿಗೆ ಸಿಟಿ ರವಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ 56 ಜಾತಿ ಇದೆ, ಯಾಕೆ ತೋರಿಸಲಿಲ್ಲ? ಅವ್ರನ್ನೆಲ್ಲ ಒಂದೇ ಅಂತ ಯಾಕೆ ತೋರಿಸಿದ್ರಿ ಅಂತ ಎಂಎಲ್ಸಿ ಸಿಟಿ ರವಿ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನ ಸತ್ಯ ಅಂತ ಭಾವಿಸಿದ್ರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗ ಅಂತ ಹೊತ್ತಿಯುರಿತಾ ಇದೆ. ಸಿದ್ದರಾಮಯ್ಯ ಹುಮ್ಮಸ್ಸಿಗೆ ಕೇಸರಿ ಪಡೆ ಹಿಡಿಕಾರ್ತಾ ಇದೆ. ಹಿಂದೂಗಳನ್ನ ಜಾತಿವಾರವಾಗಿ ಒಡೆಯಲಾಗಿದೆ, ಮುಸ್ಲಿಮರನ್ನ ಹಿಡಿಯಾಗಿ ತೋರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ ಇದು. ಮುಸ್ಲಿಮರಲ್ಲಿ 56% ಜಾತಿ ಇದ್ರೂ ಕೂಡ ತೋರಿಸಲಿಲ್ಲ ಅವರನ್ನ. ಜಾತಿ ಜನಗಣತಿ ವರದಿಗೆ ಸಿಟಿ ರವಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ 56 ಜಾತಿ ಇದೆ, ಯಾಕೆ ತೋರಿಸಲಿಲ್ಲ? ಅವ್ರನ್ನೆಲ್ಲ ಒಂದೇ ಅಂತ ಯಾಕೆ ತೋರಿಸಿದ್ರಿ ಅಂತ ಎಂಎಲ್ಸಿ ಸಿಟಿ ರವಿ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನ ಸತ್ಯ ಅಂತ ಭಾವಿಸಿದ್ರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗ ಅಂತ ಹೊತ್ತಿಯುರಿತಾ ಇದೆ. ಸಿದ್ದರಾಮಯ್ಯ ಹುಮ್ಮಸ್ಸಿಗೆ ಕೇಸರಿ ಪಡೆ ಹಿಡಿಕಾರ್ತಾ ಇದೆ. ಹಿಂದೂಗಳನ್ನ ಜಾತಿವಾರವಾಗಿ ಒಡೆಯಲಾಗಿದೆ, ಮುಸ್ಲಿಮರನ್ನ ಹಿಡಿಯಾಗಿ ತೋರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರ ಹೇಳಿಕೆ ಇದು. ಮುಸ್ಲಿಮರಲ್ಲಿ 56% ಜಾತಿ ಇದ್ರೂ ಕೂಡ ತೋರಿಸಲಿಲ್ಲ ಅವರನ್ನ. ಜಾತಿ ಜನಗಣತಿ ವರದಿಗೆ ಸಿಟಿ ರವಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಮುಸ್ಲಿಂರಲ್ಲಿ 56 ಜಾತಿ ಇದೆ, ಯಾಕೆ ತೋರಿಸ್ಲಿಲ್ಲ? ಅವ್ರನ್ನೆಲ್ಲ ಒಂದೇ ಅಂತ ಯಾಕೆ ತೋರಿಸಿದ್ರಿ ಅಂತ MLC CT ರವಿ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದ್ರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಸಿದ್ದರಾಮಯ್ಯ ಹುಮ್ಮಸ್ಸಿಗೆ ಕೇಸರಿ ಪಡೆ ಹಿಡಿಕಾರ್ತಾ ಇದೆ. ಹಿಂದೂಗಳನ್ನ ಜಾತಿವಾರವಾಗಿ ಒಡೆಯಲಾಗಿದೆ, ಮುಸ್ಲಿಮರನ್ನ ಹಿಡಿಯಾಗಿ ತೋರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ MLC CT ರವಿ ಅವರ ಹೇಳಿಕೆ ಇದು. ಮುಸ್ಲಿಮರಲ್ಲಿ 56% ಜಾತಿ ಇದ್ರೂ ಕೂಡ ತೋರಿಸಲಿಲ್ಲ ಅವರನ್ನ. ಜಾತಿ ಜನಗಣತಿ ವರದಿಗೆ CT ರವಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ 56 ಜಾತಿ ಇದೆ, ಯಾಕೆ ತೋರಿಸಲಿಲ್ಲ? ಅವ್ರನ್ನೆಲ್ಲ ಒಂದೇ ಅಂತ ಯಾಕೆ ತೋರಿಸಿದ್ರಿ ಅಂತ MLC CT ರವಿ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಜನಗಣತಿ ಇರಬಹುದು, ಜಾತಿ ಗಣತಿ ಇರಬಹುದು, ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದ್ರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರ ಅನ್ನೋ ಚರ್ಚೆನೂ ಹುಟ್ಟಾಕತ್ತೆ. ಭಾರತೀಯ ಜನತಾ ಪಾರ್ಟಿ ಇನ್ನು ರಾಜ್ಯ ರಾಜಕೀಯದಲ್ಲಿ ಜಾತಿ ಜ್ವಾಲೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಸಿದ್ದರಾಮಯ್ಯ ಹುಮ್ಮಸ್ಸಿಗೆ ಕೇಸರಿ ಪಡೆ ಹಿಡಿಕಾರ್ತಾ ಇದೆ. ಹಿಂದೂಗಳನ್ನ ಜಾತಿವಾರವಾಗಿ ಒಡೆಯಲಾಗಿದೆ, ಮುಸ್ಲಿಮರನ್ನ ಹಿಡಿಯಾಗಿ ತೋರಿಸಲಾಗಿದೆ. ಚಿಕ್ಕಮಗಳೂರಿನಲ್ಲಿ MLC CT ರವಿ ಅವರ ಹೇಳಿಕೆ ಇದು. ಮುಸ್ಲಿಮರಲ್ಲಿ 56% ಜಾತಿ ಇದ್ರೂ ಕೂಡ ತೋರಿಸಲಿಲ್ಲ ಅವರನ್ನ. ಜಾತಿ ಜನಗಣತಿ ವರದಿಗೆ CT ರವಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಸ್ಲಿಮರಲ್ಲಿ 56 ಜಾತಿ ಇದೆ, ಯಾಕೆ ತೋರಿಸಲಿಲ್ಲ? ಅವ್ರನ್ನೆಲ್ಲ ಒಂದೇ ಅಂತ ಯಾಕೆ ತೋರಿಸಿದ್ರಿ ಅಂತ MLC CT ರವಿ ಕೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ.